ಎಲ್ಲರಿಗೂ ವೇದಾಂತ್ ನರ್ಸಿಂಗ್ ಟೀಚಿಂಗ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ದಿಸ್ ವೆರಿ 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 ಇಂಪಾರ್ಟೆಂಟ್ ವಿಡಿಯೋ. ಗೋಲ್ಡನ್ ಅವರ್ ಆಫ್ ಸ್ಟ್ರೋಕ್, STROKE ಅಂತ. ಸ್ಟ್ರೋಕ್ ಅಂದರೆ ಏನಂದರೆ ಮೇಯ್ನಾಗಿ ಬ್ರೈನ್ಗೆ ಬ್ಲಡ್ ಸಪ್ಲೈ ಡಿಕ್ರೀಸ್ ಆಗೋದು, ಆಮೇಲೆ ರಕ್ತ ಎಪ್ಪುಗಟ್ಟುವಿಕೆ ಅಂತ ನಾವು ಕರಿತೀವಿ. ಆ ಥರ ಏನಾದರೂ ಆದರೆ ಆ ಸಮಯದಲ್ಲಿ ವ್ಯಕ್ತಿಗೆ ಏನೇನಾಗುತ್ತಪ್ಪ ಅಂದರೆ, ಮೊದಲನೇದು ಮಾತಿನಲ್ಲಿ ಬದಲಾವಣೆ, ಸರಿಯಾಗಿ ಮಾತಾಡೋದಕ್ಕೆ ಆಗೋದಿಲ್ಲ, ಅವ್ರಿಗೆ ತೊದಲು ಮಾತಾಡ್ತಾರೆ. ಎರಡನೇ ಪಾಯಿಂಟ್ ಬಂದು ಮುಖದಲ್ಲಿ ಬದಲಾವಣೆ ಆಗುವಂಥದ್ದು, ಮುಖ ಫೇಶಿಯಲ್ ಎಕ್ಸ್ಪ್ರೆಷನ್ ಒಂಥರ ಚೇಂಜ್ ಆಗ್ತಾ ಇರುತ್ತೆ. ಒಂಥರ ಪೇಷಂಟ್ ಲುಕ್ ಮಾಡೋದಿರ್ಬೋದು, ಒಂಥರ ಈ ಥರ ಇರೋದು, ಒಂಥರ ಮುಖದಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಅವರ ಸ್ಟೇಜಲ್ಲಿ, ಅವರು ಆ ಪರಿಸ್ಥಿತಿಯಲ್ಲಿ ಅವರಲ್ಲಿ ಇರೋದಿಲ್ಲ, ಮೈಂಡ್ ಎಲ್ಲೋ ರನ್ ಆಗ್ತಾ ಇರುತ್ತೆ. ಅದು ಎರಡನೇ ಬದಲಾವಣೆ ಆಗುವಂಥದ್ದು. ಮೂರನೇದು ಬಂದು ವಾಕ್ ಮಾಡೋದಕ್ಕಾಗಲ್ಲ, ನಡೆಯಲು ಸಾಧ್ಯವಾಗದೇ ಇರುವಂಥದ್ದು, ಇದು ಮೂರನೇ ಪಾಯಿಂಟು. ನಾಲ್ಕನೇದು ಮೆಲ್ಲಿಗೆ ತಲೆ ತಿರುಗ್ತಾ ಇರುತ್ತೆ ಕಣ್ರಿ, ತಲೆ ಸುತ್ತು ತಡೆಯೋಕ್ಕಾಗೋದಿಲ್ಲ ಅವ್ರಿಗೆ, ತಲೆ ತಿರುಗ್ತಾ ಇರುವಂಥದ್ದು. ನೆಕ್ಸ್ಟ್ ಉಸಿರಾಟ ತೊಂದರೆ ಆಗುವಂಥದ್ದು, ವಾಕರಿಕೆ ಬರುವಂಥದ್ದು, ವಾಮಿಟ್ ಆಗುವಂಥ, ತುಂಬ ತಲೆನೋವು ಇರುವಂಥದ್ದು. ನೋಡಿ, ಇದೆಲ್ಲ ಪಾಯಿಂಟ್ಗಳೇನೆಂದರೆ, ಫಸ್ಟು ಗೋಲ್ಡನ್ ಅವರ್ ಅಂದರೆ ಫಸ್ಟ್ ಅವರಲ್ಲಿ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರುತ್ತೆ ಸ್ಟ್ರೋಕ್ ಪೇಷಂಟ್ಗೆ. ಆಗ ನೀವೇನಾದರೂ ಅಲ್ಲಿ ಸ್ಟ್ರೋಕ್ ಪೇಷಂಟ್ ಹತ್ರ ಜೊತೆಯಲ್ಲಿ ಇದ್ದರೆ ಏನೇನು ಮಾಡಬೇಕಂದ್ರೆ, ಫಸ್ಟ್ ಪಾಯಿಂಟು ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಅದೇ ಕಂಪ್ಲೇಂಟ್ ಹೇಳೋದು, ಸರ್ ಸ್ಟ್ರೋಕ್ ಆಗಬೇಕಾದ್ರೆ ನಾವು ಇದ್ವಿ ಸರ್, ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಸರ್, ಸತ್ತೋದ್ರು ಸರ್ ಅಂತಾರೆ. ಆದರೆ ಸ್ಟ್ರೋಕಲ್ಲಿ ಸಾವಿನ ರೇಟು ತುಂಬ ಕಡಿಮೆ. ಸ್ಟ್ರೋಕಲ್ಲಿ ಹೇಳೋದಾದರೆ ಸಾವಿನ ರೇಟು ಅತಿ ಕಡಿಮೆ. ಏನಕ್ಕಂದರೆ ಸ್ಟ್ರೋಕ್ ಅಂದಿದ ತಕ್ಷಣ ಮೈಂಡ್ಗೆ ಬರೋದೇ ಪ್ಯಾರಲಿಸ್, ಅಂದರೆ ಕೈ ಎರಡು ಕಾಲು ಆಡಲ್ಲ ಸರ್, ಮೂಳೆಯಲ್ಲಿ ಬಿದ್ದೋಗಿರ್ತಾರೆ, ಮೂವ್ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ, ಈ ಥರ ಸ್ಲರ್ಡ್ ಸ್ಪೀಚ್ ಅಂದರೆ ಮಾತಲ್ಲಿ ಬದಲಾವಣೆ ಆಗ್ತಿರುತ್ತೆ. ಆಗ ಆ ಟೈಮಲ್ಲಿ ಇಷ್ಟೆಲ್ಲ ಆಗುತ್ತೆ. ಆ ಟೈಮಲ್ಲಿ ಮೊದಲನೇದಾಗಿ ಮಾಡಬೇಕಾಗಿರೋದು ಆಂಬುಲೆನ್ಸ್ಗೆ ಕಾಲ್ ಮಾಡಿ, ಇಮಿಡಿಯೇಟಾಗಿ ಆಂಬುಲೆನ್ಸ್ಗೆ ಕಾಲ್ ಮಾಡಿ. ಪೇಷಂಟ್ನ ಫ್ಲ್ಯಾಟಲ್ಲಿ ಮಲಗಿಸಲೇಬಾರ್ದು ಕಣ್ರಿ, ಪೇಷಂಟ್ನ ಫ್ಲ್ಯಾಟಲ್ಲಿ ಮಲಗಿಸಬಾರ್ದು, ಸ್ವಲ್ಪ ಹೈಟ್ ಮಾಡಿ. ಯಾಕಂದರೆ ಉಸಿರಾಟ ತೊಂದರೆ ಆಗೋ ಚಾನ್ಸಸ್ ಇದೆ, ಹೆವಿ ಚಾನ್ಸ್ ಇರುತ್ತೆ, ಉಸಿರಾಟ ತೊಂದರೆ ಆಗುತ್ತೆ, ಉಸಿರಾಡೋದಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಇಷ್ಟು ಪೊಸಿಷನ್ ಕೊಡಿ. ಇದು ತಲೆ ಅಂದರೆ ಇಲ್ಲಿ ಹಿಂಗಿರಬೇಕು. ಇದು ತಲೆ ಎದೆ, ಇದು ಬಾಡಿ ರಿಮೈನಿಂಗ್, ಕೈ ಹಿಂಗೆ ಇಷ್ಟು ಇರಬೇಕು. ಇಷ್ಟಿದ್ರೆ ಉಸಿರಾಟ ನಾರ್ಮಲ್ಲಾಗಿ ಆಗ್ತಾ ಇರ್ತಾರೆ. ಆಯ್ತಾ? ಇದು ಫಸ್ಟ್ ಮಾಡಿ. ನೆಕ್ಸ್ಟ್ ಆಂಬುಲೆನ್ಸ್ ಕಾಲ್ ಮಾಡಿರ್ತಾರಲ್ವ, ಆಂಬುಲೆನ್ಸ್ ಬರೋವರೆಗೂ ಹಿಂಗೆ ಉಸಿರಾಟ ಆಡಿ ಎದೆ ಹಿಂಗೆ ನೀವ್ತಾ ಚೆಕ್ ಮಾಡ್ತಾ ಇರಬೇಕು. ಪೇಷಂಟ್ ಉಸಿರಾಡ್ತಾ ಇದ್ರು, ಸ್ಟ್ರೋಕ್ ಹೊಡೆದಿರೋರು ಉಸಿರಾಡ್ತಾ ಇರ್ತಾರೋ ಇಲ್ವೋ ಅಂತ ಫಸ್ಟು ನಿಧಾನಕ್ಕೆ ಚೆಕ್ ಮಾಡಿ. ಇಲ್ಲಿ ಫಸ್ಟ್ ಇಲ್ಲಿರುತ್ತೆ ನೋಡಿ ಪಲ್ಸ್, ಇದನ್ನು ರೇಡಿಯಲ್ ಅಂತೀವಿ, ನೋಡಿ ಜನರಲ್ ಆಗಿ ನೋಡಿ. ಇದು ಫಸ್ಟ್ ಇಲ್ಲಿ ಚೆಕ್ ಮಾಡಿರಿ, ಇಲ್ಲಿ ಒಂದು 2 ಬೆರಳು 3 ಬೆರಳು ಇಟ್ಕೊಂಡು ಇಲ್ಲಿ ಈ ಥರ ಚೆಕ್ ಮಾಡಿ. ಈ ಥರ ಆಡ್ತಾಯಿದ್ರೆ, ನಿಧಾನಕ್ಕೆ ಆಡ್ತಾಯಿದ್ರೆ ಪ್ರಾಬ್ಲಮ್ ಇಲ್ಲ ಅಂತ. ಸ್ವಲ್ಪ ಫಾಸ್ಟಾಗಿ ಹೊಡ್ಕೊಂತಿದ್ರೆ ನೆಕ್ಸ್ಟು ಕಾರ್ಡಿಯಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಫಾಸ್ಟಾಗಿ ಹೊಡಿಬಾರ್ದು, ನಿಧಾನಕ್ಕೆ ಆಗ್ತಾ ಇದೆ ಅಂತ. ಆಂಬುಲೆನ್ಸ್ಗೆ ಕಾಲ್ ಮಾಡಿದ ತಕ್ಷಣ ಆಂಬುಲೆನ್ಸ್ ಅವ್ರಿಗೆ ಹೇಳಿ, ಹಿಂಗೆಲ್ಲ ಆಗಿದೆ ಸರ್, ಮುಖದಲ್ಲಿ ಬದಲಾವಣೆ ಆಗಿದೆಯಾ, ಏನೇನಾಗಿದೆ ಪೇಷಂಟ್, ನೀವು ಹೆಂಗೆ ನೋಡ್ತಾ ಇದ್ದೀರಾ, ಏನೇನು ಆಗ್ತಾ ಇದೆ, ಮಾತಾಡೋಕ್ಕಾಯ್ತಾ ಇಲ್ಲ ಸರ್, ಎದ್ದೊಳಕ್ಕಾಯ್ತಾ ಇಲ್ಲ ಸರ್, ನಡುಗ್ತಾ ಇದ್ದಾರೆ, ಜ್ವರ ಇದ್ದರೆ ಜ್ವರ, ತಲೆನೋವು ಹೆವಿ ಇದೆ ಅಂತೆ, ಆಮೇಲೇನು ವಾಂತಿ ಬರ್ತಾ ಇದೆ ಸರ್, ಈ ಥರವೆಲ್ಲನೂ ಆಂಬುಲೆನ್ಸ್ ಅವ್ರಿಗೆ ಹೇಳಿದ್ರೆ ಆಂಬುಲೆನ್ಸ್ ಕರೆಕ್ಟಾಗಿ ಸೂಕ್ತವಾದ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನಲ್ಲಿ ಬರ್ತಾರೆ ಅವರು. ನೀವು ಸುಮ್ಮನೆ ಫೋನ್ ಮಾಡಿ ಏನಂದ್ರೆ ಹೇಳಬೇಡಿ ಕಣ್ರಿ ಆಂಬುಲೆನ್ಸ್ಗೆ. ನೀವು ಹೇಳಿ ಆಂಬುಲೆನ್ಸ್ ಏನಾಗುತ್ತೆ ಅಂದರೆ ವಿತ್ ಡಾಕ್ಟ್ರ್ ಬರ್ತಾರೆ. ಸಪೋಸ್ ಸರ್ ಇದೆಲ್ಲ ಗುಣಲಕ್ಷಣಗಳು ನೋಡಿದೆ ಸರ್, ನನಗೇನು ತಲೆ ಓಡ್ತಾ ಇಲ್ಲ, ಮಾಡ್ಕೊಳ್ಳಲ್ಲ ಅಂದರೆ ಪೇಷಂಟ್ನ ಕಳ್ಕೊಬೇಕಾಗುತ್ತೆ, ಅದೊಂದು. ಇನ್ನೊಂದು, ಪರ್ಮನೆಂಟಾಗಿ ಪೇಷಂಟು ಬೆಡ್ ರಿಡನ್ ಅಂತಾರೆ, ಇರ್ತಾರೆ ಆದರೆ ಏನು ಮೂಮೆಂಟ್ ಇರಲ್ಲ, ಆಮೇಲೆ ಸರಿಗೆ ಮಾತಾಡೋಕ್ಕಾಗಲ್ಲ. ಔಷಧಿನ ಕೊಡಿಸಿ 1 ವಾರ ಆಗ್ಬೋದು, 2 ವಾರ ಆಗ್ಬೋದು, 1 ತಿಂಗಳಾಗ್ಬೋದು, ಒಂದೊಂದು ಟೈಮು 1-2-3 ತಿಂಗಳು ಆಗುತ್ತೆ ಪೇಷಂಟ್ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ. ಆ ಎಮರ್ಜೆನ್ಸಿ ವಾರ್ಡಲ್ಲಿ 1 or 2 hours ಇರ್ತಾರೆ ಎಮರ್ಜೆನ್ಸಿ ವಾರ್ಡಲ್ಲಿ. ನೆಕ್ಸ್ಟು ಜನರಲ್ ವಾರ್ಡ್ ಇರ್ಬೋದು, ಆರ್ ಸಮ್ಟೈಮ್ ಮೆಡಿಕಲ್ ICU, ಅದರಲ್ಲಿ 1 week 2 weeks ಇರ್ತಾರೆ. ಆಮೇಲೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಾದಮೇಲೆ ಅಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು ಇರ್ಬೋದು, ಬೇಸ್ಡ್ ಆನ್ ಪೇಷಂಟ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಗೋಲ್ಡನ್ ಫಸ್ಟ್ ಅವರಲ್ಲಿ ಸ್ಟ್ರೋಕ್ ಹೊಡೆದು ಫಸ್ಟ್ ಅವರ್ ಆರ್ ವಿತಿನ್ 5 hours ಏನೇನು ಮಾಡಬೇಕಂತ ಎಲ್ಲ ಡೀಟೇಲಾಗಿ ಹೇಳಿದೆ. ಸಪೋಸ್ ಎಲ್ಲ ಮಾಡಾಯಿತು, ಎಸ್ ಸರ್ ಎಲ್ಲ ಮಾಡಿದ್ದೀವಿ ಸರ್, ಈಗ ಪೇಷಂಟು ಡಿಸ್ಚಾರ್ಜ್ ಆದರು ಸರ್, ನೆಕ್ಸ್ಟ್ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ನೆಕ್ಸ್ಟ್ ಡಿಸ್ಚಾರ್ಜ್ ಆಗಿದ್ದು ನೆಕ್ಸ್ಟ್ ಮಿನಿಟೇ ಫಿಸಿಯೋಥೆರಪಿನ ಕರೆಸಿ, ಅಂದರೆ ಎಕ್ಸಸೈಸ್ನ ಮರಿದೇನೆ ಮಾಡಿಸಿ. ಏನಕ್ಕಂದರೆ ಬ್ರೈನ್ಗೆ ಬ್ಲಡ್ ಸಪ್ಲೈ ಆಗ್ತಾ ಇರಲ್ಲ, ಫುಲ್ಲು ಗಟ್ಟಿ. ಕ್ಲಾಟ್ ಅಂದರೆ ಏನಂದರೆ ಕನ್ನಡದಲ್ಲಿ ಗಟ್ಟಿ ಆಗುವಂಥದ್ದು, ರಕ್ತ ಎಪ್ಪುಗಟ್ಟುವಿಕೆ, ಬ್ಲಡ್ ಕ್ಲಾಟ್. ಬ್ರೈನ್ ಏನೇನು ಫಂಕ್ಷನ್ ಇದೆ ಫಂಕ್ಷನ್ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಬ್ರೈನ್ ಏನು ಮಾಡುತ್ತೆ ಅಂತ, ಏನು ಕೈ ಕಾಲು ಮೂಮೆಂಟ್ ಆಗುವಂಥದ್ದು ಇರ್ಬೋದು, ಜೀರ್ಣಶಕ್ತಿ ಆಗುವಂಥದ್ದು, ಪ್ರತಿಯೊಂದು ಪಿನ್ ಟು ಪಿನ್ನು. ಮೆದ್ಲೇ ಸ್ಟಾಪ್ ಆಗಿಬಿಟ್ರೆ ಇನ್ನೇನು ಫಂಕ್ಷನ್ ಏನೂ ಆಗಲ್ಲ ನಮ್ಮ ಬಾಡಿಯಲ್ಲಿ. ಫಂಕ್ಷನ್ಸ್ ಫಿಸಿಯಾಲಜಿ ಅಂತೀವಿ ನಾವು, ಮೆಡಿಕಲ್ ಟರ್ಮು, ಅದೇನೂ ಆಗಲ್ಲ. ಅದಕ್ಕೆ ಆದಷ್ಟು ಎಕ್ಸಸೈಸು ಕೊಡಿಸಿ ಪೇಷಂಟ್ಗೆ. ಡಿಸ್ಚಾರ್ಜ್ ಆದಮೇಲೆ, ಆಲ್ರೆಡಿ ಹಾಸ್ಪಿಟ್ಲ್ ಕೊಡಿಸ್ತಾ ಇರ್ತಾರೆ,
ಡಿಸ್ಚಾರ್ಜ್ ಆಗಿದ ನಂತರ ಮನೆಯಲ್ಲಿ ಮಾಡುವಂಥದ್ದು ಫಿಸಿಯೋಥೆರಪಿ ಎಕ್ಸಸೈಸ್. ಸಮ್ಟೈಮ್ ದೇ ಯೂಸ್ ದ ಮಿಷಿನ್ ಯೂಸ್ ಮಾಡ್ತಾರೆ. ಏನಾದರೂ ಹಾಸ್ಪಿಟ್ಲ್ ಯಾವುದೋ ಅಂತ ಡೌಟ್ ಇದ್ದಲ್ಲಿ ಯಾವ್ದು ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿ ಇರುತ್ತೆ ಸರ್, ಆಮೇಲೆ ಫಿಸಿಯೋಥೆರಪಿ ನಂಬರ್ ಕಾಂಟ್ಯಾಕ್ಟ್ ಏನಾದರೂ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಬಾಕ್ಸಲ್ಲೆಲ್ಲ ನಿಮಗೆ ಶೇರ್ ಎಲ್ಲ ಮಾಡ್ತೀನಿ. ಇನ್ನು ಈ ಥರದ್ದು ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೊಂದು, ನಿಮ್ಗೆ ಏನಾದರೂ ಹೊಸ ವೀಡಿಯೋಗಳು ಬೇಕಾದಲ್ಲಿ, ಸರ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇಲ್ಲ ಸರ್, ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ, ಇನ್ಫಾರ್ಮೇಷನ್ ಬೇಕಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಈ ಥರ ವೀಡಿಯೋ ಬೇಕಾಗಿತ್ತು ಸರ್ ಮಾಡಿ ಅಂತ ನಾನು ಮಾಡ್ತೀನಿ. ಇನ್ನು ಈ ಥರದ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು ಇದನ್ನೆಲ್ಲರಿಗೂ ಕಳಿಸ್ಕೊಡ್ರಿ, ಎಲ್ಲರಿಗೂ ಯೂಸ್ ಆಗಲಿ. ಥ್ಯಾಂಕ್ ಯು.